ನನ್ನೆದುರಿಗೆ ಗುರಾಯಿಸ್ತಾ ಬರ್ತಾ ಇದೆಯಲ್ಲ, ಯಾರೋ ಕಂತ್ರಿ ನೀನು. ಮಮತೆ ತೋರುವ ಮಾತೃ ಹೃದಯಗಳಿಗೆ ಈ ಮಣ್ಣಿನ ಮಗ, ಅಕ್ಕರಿಯಿಂದ ಕರೆಯುವ ಸಕ್ಕರೆ ಅಂತ ಸಹೋದರ, ಪ್ರೀತಿಯಿಂದ ಕಾಣುವ ಕಣ್ಣುಗಳಿಗೆ ಕಲಾವಿದ, ಈ 7 ಕೋಟಿ ಕನ್ನಡಿಗರಿಗೆ ಕನ್ನಡದ ಕಂದ. ನಿನ್ನಂಥ ಪುಂಡ ಪೋಖ್ರಿ ಕಳ್ಳ ಕದಿಮರಿಗೆ ಬಹದ್ದೂರ್ ಗಂಡು ಕಂಡ ಬಹದ್ದೂರ್ ಗಂಡು. ನನ್ನ ಏರಿಯಾಕ ಬಂದು ನನ್ನ 2 ರೇಂಜ್ನಾಗ ಮಾತಾಡಕತ್ತೀಯಲ್ಲ, ಎಷ್ಟಿರ್ಬೇಕಲ್ಲ ನಿನ್ನ ಗುಂಡಿಗೆ ಒಳಗೆ ಧೈರ್ಯ. ಅದು ನನ್ನ ಶೌರ್ಯದ ಪ್ರತೀಕ. ಯಾವುದಲೇ ನಿನ್ನ ಏರಿಯಾ? ನೀನ್ ಗಳಿಸಿದ, ನಿಮ್ಮಪ್ಪ ಗಳಿಸಿದ. ಭಿಕಾರಿ ಪಗಳು ಮುಚ್ಚಲೆ ಬಾಯ್ನ. ಇನ್ನೊಂದಕ್ಷರ ಹೆಚ್ಚಿಗೆ ಉಚ್ಚರಿಸಿದ್ರೆ ನಿನ್ನ ನಾಲ್ಗೆನ ಕಿತ್ತು ಬೀದಿ ನಾಯಿಗಳಿಗೆ ಬಿಸ್ಕಿಟ್ ಬಿಸ್ಕಿಟ್ ತರ ಬಿಸಾಕ್ತೀನಿ. ಬ್ರಿಟಿಷರ ಕಪಿಮುಖಿಯಿಂದ ಭಾರತ ಮಾತೆಯನ್ನು ರಕ್ಷಿಸಲು 6,20,000 ಕ್ರಾಂತಿ ಪುರುಷರು ಪ್ರಾಣಾರ್ಪಣೆಗೈದ ಪುಣ್ಯ ಭೂಮಿ ಇದು. ಅಂಗ್ರೇಜಿಗಳ ಫಿರಂಗಿ ಗುಂಡಿಗೆ ಎದೆ ಬಡ್ಡಿ, ಸಾವಿರಾರು ಆಂಗ್ಲ ಸೈನಿಕರ ಸಾವಿಗೆ ಕಾರಣವಾಗಿರುವ ವಂಶ ನಂದು. ದೇಶ ಈಶ ರೈತ. ಬಾಳ ಮಾತಾಡಕತ್ತಿಯಲ್ಲ, ಯಾರೋ ನೀನು? ವೀರರಾಣಿ ಕಿತ್ತೂರ ಚೆನ್ನಮ್ಮನಿಗೆ ಅವ್ವ ಅಂತಾರೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅಪ್ಪ ಅಂತಾರೆ, ಮಹಾತ್ಮ ಗಾಂಧೀಜಿಯವರಿಗೆ ತಾತ ಅಂತಾರೆ, ಕ್ರಾಂತಿಕಾರಿ ಪುರುಷ ಭಗತ್ ಸಿಂಗರಿಗೆ ವೀರ ಕ್ರಾಂತಿ ಪುರುಷ ಅಂತಾರೆ. ನನಗೆ ಅನ್ಯಾಯದ ವಿರುದ್ಧ ಹೋರಾಡುವ ರೈತ ನಾಯಕ, ರೈತ ಹುಲಿ ಅಂತಾರೆ. ಅರ್ಥ ಆಯ್ತಾ? ಆಗದೆ ಇದ್ರೆ ರಕ್ತ ಮಾಂಸ ತುಂಬಿಕೊಂಡು ಉಬ್ಬಿನಿಂದ ಈ ನಿನ್ನ ಎದೆ ಗುಂಡಿಗೆ ನಾವೊಮ್ಮೆ ಮುಟ್ಕೊಂಡಿದ್ದೆ. ಅದೇ ಹೇಳುತ್ತೆ, ನಾನು ಸುತ್ತೂರಿನ ಸೇವಕ, ರೈತರ ನಾಯಕ, ಶಿಕ್ಷಣದ ಹರಿಕಾರ, ಸೂರ್ಯ ವಂಶದ ಜಮೀನ್ದಾರ ಸೂರಪ್ಪ ನಾಯಕ ಅಂತ. ನೀನ ಮಹಾನುಭಾವ. ಸೂರಪ್ಪ, ಉರಿಯೋ ಬೆಂಕಿ, ಹರಿಯೋ ನದಿ, ಬೀಸೋ ಗಾಳಿನ ನಿಲ್ಲಿಸಬಹುದು, ಆದ್ರೆ ನೀಲಕಂಠ ಸುಂಟ್ರ ಗಾಳಿ. ನೀನು ಸುಂಟ್ರ ಗಾಳಿ ಆದ್ರೆ ನಾನು ಸುನಾಮಿ ಕಡಲೆ. ಸುನಾಮಿ ಹುಟ್ಟಡಗಿಸ್ಬಿಡ್ತೀನಿ. ಹುಷಾರ್. ನೀಲಕಂಠ ಅಂದ್ರೆ ನಮ್ಮ ಕಾಲೇಜಿಗೆ ಬರ್ತಾ ಇರೋ ಕನ್ಯಾಮಣಿಗಳನ್ನ ದಾರಿಯಲ್ಲಿ ಅಡ್ಡ ನಿಂತು ಅಡ್ಕಾಯ್ತರೋ ಅಡ್ಕಿ ಕಚ್ಚಿನ ಮುಚ್ಚಲೆ ಬಾಯ್ನ. ಈಗಿನ ಕಾಲದಲ್ಲಿ ಹೆಣ್ಮಕ್ಕಳು ಹೆದರ್ಕೊಂಡು ಹೊಸಲ ಬಿಟ್ಟು ಹೊರಗೆ ಬರೋದಕ್ಕೆ ಹೆದರ್ತಾ ಇರುವಾಗ ನನ್ನ ಮೇಲಿನ ಭರವಸೆಯಿಂದ, ಈ ಸೂರ್ಯ ವಂಶದ ಮೇಲಿನ ನಂಬಿಕೆಯಿಂದ ನಮ್ಮ ಕಾಲೇಜ್ಗೆ ನಿತ್ಯ 100 ಹೆಣ್ಮಕ್ಕಳು ಕಾಲೇಜಿಗೆ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ದಾರಿಯಲ್ಲಿ ನಿಂತು ಕಿರುಕುಳ ಕೊಡ್ತಾ ಇದೆಯಲ್ಲ, ನಿನಗೆ ಅಕ್ಕ, ತಂಗಿ, ತಾಯಿ ಯಾರು ಇಲ್ವೇನಲ್ಲೇ? ಸೂರಪ್ಪ ಅಲ್ಲ, ಜಮೀನ್ದಾರ್ ಸೂರಪ್ಪ. ಜಮೀನ್ದಾರ್ ಸೂರಪ್ಪ, ಇದುವರೆಗೆ ನನ್ನನ್ನು ಎದುರುಕೊಂಡವ್ರು ಯಾರು ಬದುಕಿಲ್ಲ, ನೀನು ಬದುಕೋದಿಲ್ಲ. ಮಿಸ್ಟರ್ ನೀಲಕಂಠ, ನಿನಗೆ ಮಾತಿನಲ್ಲಿ ಒಂದು ಮಾತು ಹೇಳ್ತೀನಿ.
ನೋಡು, ಈಗಾಗಲೇ ನಮ್ಮ ಕಾಲೇಜಿನ 10 ಹುಡುಗಿರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನೇ ನಿನ್ನನ್ನು ಕರೆಸಿ ವಾರ್ನಿಂಗ್ ಕೊಡಬೇಕು ಅಂತ ಇದ್ದೆ, ಆದ್ರೆ ಇವತ್ತು ನೀನಾಗೆ ಸಿಕ್ಬಿಟ್ಟೆ. ಒಳ್ಳೇದೇ ಆಯ್ತು. ನೋಡು, ನೀನ್ ಮಾಡ್ತಾ ಇರೋ ಕೆಲಸ, ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ಬುದ್ಧಿವಂತನಾಗಿ ಬದಲಾದ್ರೆ ಸರಿ, ಇಲ್ಲದೆ ಹೋದ್ರೆ ಏನ್ ಮಾಡ್ಕೋತಿ? ಕೈ ಕತ್ತರಿಸ್ತೀಯ, ಕಾಲ್ ಕತ್ತರಿಸ್ತೀಯ, ಕಂಪ್ಲೀಟ್ ಕೊಟ್ಟು ಒಳಗೆ ಹಾಕಿಸ್ತೀಯ. ನಿನ್ನಂತ ಎಷ್ಟೋ ಜನ ವೀರಾದಿ ವೀರರನ್ನ ಹೆಡಮುರಿಗೆ ಕಟ್ಟಿದ ಪ್ರಳಯ. ಈ ಬೀದಿಯಲ್ಲಿ ಇಷ್ಟು ಜನರ ಮಧ್ಯೆ ನನಗೆ ಅವಮಾನ ಮಾಡೋದಕ್ಕೆ ನೀನ್ಯಾರಲೇ? ನಿಮ್ಮಪ್ಪ ಕಣಲೆ, ನಿಮ್ಮಪ್ಪ. ಅಡ್ಡದಾರಿಲಿ ಹೋಗ್ತಾರೋ ಗೊಡ್ಡ ಬೆದರಿಕೆ ಮಾಡ್ತಾರೋ ನಿಂತ ಮಡ್ಡ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸೋ ಜಗದಪ್ಪ. ಈ ರೈತ ನಾಯಕನಿಗೆ ಉತ್ತಿ ಬಿತ್ತಿ ಬೆಳೆದು ಜಗತ್ತಿಗೆ ತುತ್ತನ್ನ ನೀಡೋದು ಗೊತ್ತು, ನಿನ್ನಂತ ಪುಂಡು ಪೋಕ್ರಿ ನನ್ನ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸೋದು ಗೊತ್ತು. ನೀಲಕಂಠ, ಇಷ್ಟಕ್ಕೆ ನೀನು ಬದಲಾದ್ರೆ ಬುದ್ಧಿವಂತ ಆಗ್ತೀಯ, ಇಲ್ದೆ ಹೋದ್ರೆ ನಿನ್ನ ಜೀವನ ನರಕ ನರಕ ಮಾಡಿ. ಬಿ ಕೇರ್ಫುಲ್. ಜಮೀನ್ದಾರ್ ಸೂರಪ್ಪ, ನೀನ್ ಪಂಚಕಟ್ಟೆ ಮೀಸೆ ತಿರುವಿ ತೊಡೆ ತಟ್ಟೋದು ಇದೇ ಜನ ನಿನಗೆ ಚಪ್ಪಾಳೆ ಹಾಕ್ತಾರಂತ ತಾನೆ? ಈ ಜನರ ದೃಷ್ಟಿಯಲ್ಲಿ ನೀನು ಜನನಾಯಕ, ನಾನು ಖಳನಾಯಕ. ನೀನು ರಾಮ, ನಾನು ರಾವಣ. ನೀನು ಕಟ್ಟಿದ್ರೆ ತಾಜ್ ಮಹಲ್, ನಾನು ಕಟ್ಟಿದ್ರೆ ಸಮಾಧಿ. ಇನ್ನು ಮುಂದೆ ಈ ಊರಿಗೆ ಒಂದೇ ಒಂದು ಸಾಮ್ರಾಜ್ಯ, ಸಾಮ್ರಾಜ್ಯಕ್ಕೊಂದು ಸಂಸ್ಥಾನ, ಸಂಸ್ಥಾನಕ್ಕೆ ಒಂದೇ ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ಅಧಿಪತಿ ನೀನ ಇಲ್ಲ ನಾನ. ಅದನ್ನು ನಿರ್ಧಾರ ಮಾಡೋದು ರಣರಂಗ. ಆ ರಣರಂಗಕ್ಕೆ ಕೈ ಕೈ ಕಂಕಣ ಕಟ್ಟಿ ವೀಳೆ ಕಟ್ಟಿ ವೆಲ್ಕಮ್ ಮಾಡ್ತಿದ್ರೆ ನಾನು ನೀನು ಆಡೋ ಆಟ ಕಬಡ್ಡಿ. ಕಬಡ್ಡಿ ಕಬಡ್ಡಿ ಅಂದ್ರೆ ಬಹಳ ಇಷ್ಟ ಕಣ. ನಾನು ನೀನು ಆಡೋ ಕಬಡ್ಡಿ ಆಟದಲ್ಲಿ ಕಾಲಿಂದು ಕೈ ನಂದು. ಗೆಲುವಿನ ಗೆರೆ ಮುಟ್ಟೋದು ನೀನ ಇಲ್ಲ ನಾನ. ಸೂರಪ್ಪ, ನೀನು ನನ್ನ ಎದುರು ಹಾಕೊಂಡಿದ್ಯಾ, ಆದ್ರೆ ನಾನು ನಿನ್ನ ಎದುರು ಹಾಕೊಳ್ಳಲ್ಲ. ಬದಲಾಗಿ ನಿನ್ನ ಮನೆಯಲ್ಲಿ ಒಂದು ಹೆಣ್ಣಿರಬೇಕಲ್ಲ. ಅವಳ ಜೊತೆ ವೇಟ್